ಮಶ್ರೂಮ್ ಸ್ಟಾರ್ಟರ್ಸ್ನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಆಲ್ ಪರ್ಪಸ್ ಫ್ಲೋರ್ ಮೈದಾ ಹಾಕಿ 1 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕ್ಕೊಂಡಿರ್ತೀನಿ, ಗರಂ ಮಸಾಲ, ಸಾಲ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಆ್ಯಂಡ್ 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು. ಸೊ ಗ್ರ್ಯಾಜುಯಲಾಗಿ ವಾಟರ್ ಆ್ಯಡ್ ಮಾಡಿಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಬ್ಯಾಟರ್ ಇದು ಸ್ವಲ್ಪ ರೆಡಿ ಆದಮೇಲೆ ಸೊ ವಾಶ್ ಮಾಡಿಟ್ಟಿರೋಂತಹ ಮಶ್ರೂಮ್ನ ಕಟ್ ಮಾಡಿ ಉದ್ದುದ್ದಕ್ಕೆ ಬ್ರೆಡ್ ಕ್ರಮ್ಸ್ ಜೊತೆಗೆ ಕೋಟ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ಈ ಥರ ಉದ್ದುದ್ದಕ್ಕೆ ಮಾಡಿಕೊಂಡ್ರೆ ಸಾಕು. ಆ್ಯಂಡ್ ಲಾಸ್ಟ್ ಟೈಮ್ ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ದೆ, ಚೆನ್ನಾಗೇ ಇರಲಿಲ್ಲ, ಜಾಸ್ತಿ ಮೈದಾ ಹಾಕ್ಕೊಟ್ಬಿಟ್ಟಿದ್ರು ದಪ್ಪ ದಪ್ಪ ಕಾಣಿಸ್ಲಿ ಅಂತ ಅದು. ಆ್ಯಂಡ್ ಶಾಲೋ ಫ್ರೈ, ಡೀಪ್ ಫ್ರೈ ಕೂಡ ಮಾಡ್ಬೋದು, ಬೇಗನೆ ಆಗುತ್ತೆ. ಆ್ಯಂಡ್ ಇದನ್ನು ಪನ್ನೀರ್ ಜೊತೆಗೆ, ಸೋಯಾ ಚಂಕ್ಸ್ ಜೊತೆಗೂ ಕೂಡ ಮಾಡ್ಕೊಂಡು ತಿನ್ಬೋದು. ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಮೀಲ್ಸ್ ಆರ್ಡರ್ ಮಾಡ್ತಾ ಇರ್ತೀವಿ ಆ್ಯಂಡ್ ಒನ್ ಟೈಮ್ಗೆ ಅಂದಾಗ ಈಚೆ ಲೈಟಾಗಿ ತಿನ್ನಬೇಕು ಅಂದರೂ ಕೂಡ ಈ ಥರ ಆರ್ಡರ್ ಮಾಡಿಕೊಂಡ್ರೆ ಮೈದಾ ಚೆನ್ನಾಗೇ ಇರೋದಿಲ್ಲ. ಸೊ ಯೂಶ್ವಲಾಗಿ ಈಗಂತೂ ಮಳೆ ಇದೆ, ಸೊ ಮನೆಯಲ್ಲೇ ಮಾಡಿಕೊಡಿ, ಚೆನ್ನಾಗಿರತ್ತೆ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಬೇಕ್ ಇಟ್. ಟ್ರೈ ಮಾಡಿ ಒನ್ಸ್ ವಿತ್ ಸೋಯಾ ಚಂಕ್ಸ್ ಆಗಲಿ, ಪನ್ನೀರ್ ಆಗಲಿ, ಮಶ್ರೂಮ್ ಅಂತೂ ಇನ್ನೂ ಟೇಸ್ಟಿಯಾಗಿರುತ್ತೆ. ಯೂಶ್ವಲಾಗಿ ತಿನ್ನೋದೇ ಇಲ್ಲ ಜಾಸ್ತಿ ಜನ. ಆ್ಯಂಡ್ ಪ್ಯಾಕೆಟ್ಸ್ ಜಾಸ್ತಿ ಇದ್ದಾಗ ವೆರೈಟಿ ಮೆನ್ಯೂಸ್ ಮಾಡ್ಬೋದು. ಈ ಥರ ಬಂದಿದೆ. ಕ್ರಿಸ್ಪಿಯಾಗೂ ಕೂಡ ಇರುತ್ತೆ. ಶಾಲೋ ಫ್ರೈ ವಿತ್ ಲೆಸ್ ಆಯಿಲ್ ಆ್ಯಂಡ್ ಲೆಸ್ ಮೈದಾ. ಹೋಪ್ ಯು ಎಂಜಾಯ್ ದಿಸ್. ಥ್ಯಾಂಕ್ ಯು.